ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಏನಂತೀರ ತಾವುಗಳು ಮಾಡಲ್ ಕ್ವಶನ್ ಪೇಪರ್ ಸಿಕ್ಕಿಲ್ವೋ ಅಂಥ ವಿದ್ಯಾರ್ಥಿಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಮಾಡಲ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ 1, 2, 3 ಅಕೌಂಟೆನ್ಸಿಗೆ. ಆಯಿತಾ, ಬನ್ನಿ ಈಗ ನಾವು ವಿತ್ ಕೀ ಆನ್ಸರ್ ಈ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಪಾರ್ಟ್ ಎ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ಉದ್ದೇಶ ಅರ್ಥ ಆಗಲಿ ಅಂತ. ಆನ್ಸರ್ ಯಾರು ಬೇಕಾದರೂ ಕೊಡ್ತಾರೆ ಕಣ್ರೆ. ನೋಡಿ, P and Q ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:1 ಅಂತ ಇದೆ. ಇವರನ್ನ P and Q ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:1 ಅಂದರೆ ಇವರು ಓಲ್ಡ್ ಪಾರ್ಟ್ನರ್ಸ್ ಆಗಿರ್ತಾರೆ. ಇಷ್ಟು ಫಸ್ಟ್ ತಿಳ್ಕೋಬೇಕಾಗಿರುವಂಥ ಒಂದು ವಿಷಯ, ಹೌದಲ್ವಾ? ಇವರು ಯಾರು? ಓಲ್ಡ್ ಪಾರ್ಟ್ನರ್ಸ್ ಆಗಿದ್ದರೆ P and Q ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, R ಈಸ್ ಅಡ್ಮಿಟೆಡ್ ಇಂಟು ಆ ಪಾರ್ಟ್ನರ್ಶಿಪ್. R ಒಬ್ಬ ಹೊಸದಾಗಿ ಬಂದು ನ್ಯೂ ಪಾರ್ಟ್ನರ್ಶಿಪ್ ಆಗಿ ಸೇರ್ಕೊತಾನೆ. ಆಯಿತಾ, ಅವನಿಗೆ ಎಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ? 1/5 ಆಫ್ ರೇಷಿಯೋ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಏನನ್ನು ಕಂಡುಹಿಡಬೇಕಿಲ್ಲಿ? ದಿ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ P and Q ವಿಲ್ ಬಿ ಡ್ಯಾಶ್ ಅಂತ. ಇದಿಷ್ಟು ನಮಗೆ ಅರ್ಥ ಆಯ್ತು. ಏನು? P, Q ಓಲ್ಡು, R ಹೊಸದಾಗಿ ಎಂಟ್ರಿ ಹೊಡಿತಾ ಇರೋದು, ಅವನಿಗೂ ಕೂಡ ಇವರು ಕೊಡ್ತೀನಿ ಅಂತ ಹೇಳಿದ್ದಾರೆ 1/5. ಹಾಗಿದ್ರೆ ಇದಕ್ಕೆ ಫಾರ್ಮುಲಾ ಕೂಡ ಇದೆ, ಹೌದಲ್ವಾ? ಏನು? ಶೇರಿಂಗ್ ರೇಷಿಯೋ ಕಂಡುಹಿಡಬೇಕು ಅಂದರೆ ಶೇರಿಂಗ್ ರೇಷಿಯೋ SR, ಶೇರಿಂಗ್ ರೇಷಿಯೋ ಅಂದರೆ SR ಈಸ್ ಈಕ್ವಲ್ ಟು, ಆಯಿತಾ, ಓಲ್ಡ್ ಪಾರ್ಟ್ನರ್ಸಿನ ರೇಷಿಯೋ ಎಷ್ಟಿದೆಯೋ, ಆಯಿತಾ, ಮೈನಸ್ ನ್ಯೂ ಪಾರ್ಟ್ನರ್ಸ್ ರೇಷಿಯೋ. ಇದನ್ನು ಬರ್ಕೊಂಡ್ರೆ ಸಾಕು, ನಿಮಗೆ ಸಂಪೂರ್ಣವಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಆಯಿತಾ, ನೋಡಿ ವಿದ್ಯಾರ್ಥಿಗಳೇ, ಈಗ ನೀವು ಏನು ಮಾಡಬೇಕು ಅಂದರೆ ಯಾವುದು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಕೊನೆಯದಾಗಿ ಬರುವಂಥದ್ದು 3:2 ಅಂತ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈಗ ಕ್ವಶನ್ ನಂಬರ್ 2ಗೆ ನಾವು ಹೋಗೋಣ. ಕ್ವಶನ್ ನಂಬರ್ 2ಗೆ ನಾವು ಹೋದರೆ, ಆನ್ ಡಿಸೊಲ್ಯೂಷನ್ ಆಫ್ ದಿ ಫರ್ಮ್ಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಥ್ರೂ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಶ್ ಆರ್ ಏನಂತೀರ ಆರ್ ಬ್ಯಾಂಕ್ ಅಕೌಂಟ್ ಅಂತ ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ದಿ ಪ್ರಾಫಿಟ್ ಆನ್ ರೀಇಶ್ಯೂ ಆಫ್ ಫೋರ್ಫಿಟೆಡ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್. ಎಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ತಾವುಗಳು ಏನು ಮಾಡ್ತೀರಾ ಅಂದರೆ ಆ ಒಂದು ಶೇರನ್ನು ಟ್ರಾನ್ಸ್ಫರ್ ಮಾಡ್ತೀರಾ. ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್. ಈಗ 4ನೆಯ ಪ್ರಶ್ನೆಯಲ್ಲಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಶೋನ್ ಅಂಡರ್ ದಿ ಹೆಡ್ ಫಿಕ್ಸ್ಡ್ ಅಸೆಟಲ್ಲಿ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ತಾವುಗಳು ಸರಿಯಾದ ಉತ್ತರವನ್ನು ಗುಡ್ ವಿಲ್ ಅಂತ ಬರೀಬೋದು. 4 ಓದಿದರೆ ಟೈಮ್ ಆಗುತ್ತೆ ಅಂತಪ್ಪ, ಆಯಿತಾ. ಗುಡ್ ವಿಲ್ ಅನ್ನುವಂಥದ್ದು ರೈಟ್ ಆನ್ಸರ್. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 5 ನೋಡೋಣ. ಇದು ಒಂದು ನಿಮ್ಮ ಕ್ವಶನ್ ಬ್ಯಾಂಕಿಂದನೇ ತೆಗೆದುಕೊಂಡಂಥ ಒಂದು ಪ್ರಶ್ನೆ ಆಗಿರುತ್ತೆ. ದಿ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ರೇಷಿಯೋ ಆರ್ ಪ್ರೈಮರಿಲಿ ಮೆಜರ್ ರಿಸ್ಕ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಲಿಕ್ವಿಡಿಟಿ, ಡೆಟ್ ಆ್ಯಂಡ್ ಪ್ರಾಫಿಟಬಿಲಿಟಿ, ಅದು ಸರಿಯಾದ ಉತ್ತರ. ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ. 5 ಕೂಡ ತಾವುಗಳು ಇಲ್ಲಿ ಏನು ಮಾಡಬೇಕಾಗಿರುತ್ತೆ? ತಾವುಗಳು ಬರಿಬೇಕಾಗಿರುತ್ತೆ. ದಿ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಏನಿದು ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಸ್ ಪರ್ ದಿ ಪ್ರಾವಿಷನ್ ಆಫ್ ದಿ ಆ್ಯಕ್ಟ್ ಡ್ಯಾಶ್ ಅಂತ ಇದೆ. ಈಗ ಇದಕ್ಕೆ ಡ್ಯಾಶ್ ಅಂತ ತಾವುಗಳು ನೋಡಿದರೆ ಸ್ಟ್ಯಾಂಪ್ ಆ್ಯಕ್ಟ್ ಅಂತ ಅದು ಸರಿಯಾದ ಉತ್ತರ ಆಗಿರುತ್ತೆ. STAMP. ಕ್ವಶನ್ ನಂಬರ್ 7, ದಿ ಡ್ಯಾಶ್ ರೇಷಿಯೋ ಯೂಸ್ಡ್ ಫಾರ್ ದಿ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಯಾವ ರೇಷಿಯೋ? 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನ್ಯೂ ಪ್ರಾಫಿಟ್ ರೇಷಿಯೋ ಆಗಿ ಇರುತ್ತದೆ. ಕ್ವಶನ್ ನಂಬರ್ 8 ನೋಡಿ, ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಫರ್ಮ್ ಆರ್ ಡಿಸೊಲ್ಯೂಷನ್ ಸಚ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಟು ಡ್ಯಾಶ್ ಅಕೌಂಟ್ ಅಂತ ಇದೆ. ಇದಕ್ಕೆ 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರಿಯಲೈಸೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ರಿಯಲೈಸೇಷನ್, ಆಯಿತಾ. 8ನೆಯ ಪ್ರಶ್ನೆಗೆ ಎ ಕಂಪನಿ ಈಸ್ ಆ್ಯನ್ ಡ್ಯಾಶ್ ಪರ್ಸನ್. ಇದು ಒಂದು ಪ್ರೈವೇಟ್ ಅಲ್ವಾ, ಹೌದಲ್ವಾ? ಇದನ್ನು ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿದರೂ ಅದು ತಪ್ಪಾಗಲ್ಲ. ಆರ್ಟಿಫಿಷಿಯಲ್ ಇಸ್ ಆರ್ ಆನ್ಸರ್. ಕ್ವಶನ್ ನಂಬರ್ 10, ಲಿಕ್ವಿಡಿಟಿ ರೇಷಿಯೋ ಆರ್ ಕ್ಯಾಲ್ಕುಲೇಟೆಡ್ ಟು ಮೆಜರ್ ದಿ ಡ್ಯಾಶ್ ಸಾಲ್ವೆನ್ಸಿ ಆಫ್ ದಿ ಬಿಸ್ನೆಸ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಶಾರ್ಟ್ ಟರ್ಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ, ಹೌದಲ್ವಾ ವಿದ್ಯಾರ್ಥಿಗಳೇ? ನಂತರದಲ್ಲಿ ನಾವು ಏನಂತೀರ ತಾವುಗಳು
ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ. ಈಗ ಯಾವುದು ಬನ್ನಿ, ನೋಡಿ ಏನು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಇದೆ, ಹೌದಲ್ವಾ? ಗುಡ್ ವಿಲ್ನ ಒಂದು ಮೆಥಡ್ ಯಾವುದು ಅಂದರೆ ಆವ್ರೇಜ್ ಪ್ರಾಫಿಟ್ ಮೆಥಡ್ ಅನ್ನುವಂಥದ್ದು ಸರಿ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇದಲ್ವ, ಎಲ್ಲಿ ಬರುತ್ತೆ ಅದು ಅಂತ ಹೇಳಿದರೆ ಡೆಟ್ ಆಫ್ ಎ ಪಾರ್ಟ್ನರಲ್ಲಿ ಬರುತ್ತೆ. ಡಿಬೆಂಚರನ್ನು ನಾವು ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಅಂತ ಕರಿತೀವಿ, ಆಯಿತಾ? 4ನೇದು ಈ ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಇದೆ ಅಲ್ವಾ, ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ. ಇಶ್ಯೂ ಆಫ್ ಶೇರ್ಸ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ ಸೆಂಟೆನ್ಸಸ್ ಈಚ್ ಅಂತ ಇದೆ. ಸ್ಟೇಟ್ ಎನಿ 1 ಫೀಚರ್ ಆಫ್ ದಿ ಪಾರ್ಟ್ನರ್ಶಿಪ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಅಗ್ರಿಮೆಂಟ್ ಅಂತ ಬರಿಬೋದು, ಅಥವಾ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತಲೂ ಕೂಡ ಬರಿಬೋದು. ಎಕ್ಸ್ಪ್ಯಾಂಡ್ DRFL ಅಂತ ಇದೆ, ಡಿಬೆಂಚರ್ ರಿಡಿಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಬರ್ತದೆ, ಆಯಿತು. ಐ ರಿಪೀಟ್, ಡಿಬೆಂಚರ್ ರಿಡಿಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಕ್ವಶನ್ ನಂಬರ್ 14, ಗಿವ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ ಅಂತ ಇದೆ. ಲ್ಯಾಂಡ್ ಬರೀರಿ, ಬಿಲ್ಡಿಂಗ್ ಬರೀರಿ, ಫರ್ನಿಚರು, ಮೆಷಿನರಿ, ಏನಾದರೂ ಒಂದು ಬರೀರಪ್ಪ. 15ನೇ ಕ್ವಶನ್ನು, ಸ್ಟೇಟ್ ಎನಿ 1 ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಇದೆ, ಇದಕ್ಕೆ ಇನ್ವೆಸ್ಟರ್ಸ್ ಅಂತ ತಾವುಗಳು ಬರಿಬೋದು. ಯಾವುದು ಬರಿಬೋದು? ಇನ್ವೆಸ್ಟರ್ಸ್ ಅಂತ ಬರಿಬೋದು. ಕ್ವಶನ್ ನಂಬರ್ 16, ಡಿವಿಡೆಂಡ್ ಪೇಡ್ ಇನ್ ಅನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತ ಇದೆ, ಅದು ತಪ್ಪಲ್ವಾ? ಫಾಲ್ಸ್ ಅದು, ಆಯಿತಾ? ನಂತರದ ಎಲ್ಲ ಕ್ವಶನ್ಸ್ಗಳು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ನಿಮ್ಮ ಪ್ರಿಪೇಟ್ರಿಗೂ, ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ. ದಯವಿಟ್ಟು ಎಲ್ಲ ಪ್ರಶ್ನೆಗಳನ್ನು ಬಿಡಬೇಡಿ ವಿದ್ಯಾರ್ಥಿಗಳೇ. ಸಂಪೂರ್ಣದ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ಕೆಲವೊಮ್ಮೆ PDF ಕಾಪಿ ಓಪನ್ ಆಗಲಿಲ್ಲ ಅಂದರೆ, ಕೆಲವೊಮ್ಮೆ ಎಕ್ಸ್ಪೈರ್ ಆಗಿದ್ದರೆ, ಅಂತಹ ಸಮಯದಲ್ಲಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಉದ್ದೇಶ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ನಿಮ್ಗೆ ತಿಳಿಸಬೇಕು. ನೋಡಿ ವಿದ್ಯಾರ್ಥಿಗಳೇ, ಈ ಏನಾದರೂ ಮಾಡಿ ನವಂಬರ್ ತಿಂಗಳಲ್ಲೇ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೊಂಡು ಏನು ಉಳಿಸ್ಕೋಬೇಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಯಾಕಂದರೆ ನಂತರದಲ್ಲಿ ನಿಮಗೆ ಸಮಯವೇ ಸಿಗಲ್ಲ ರಿವಿಷನ್ ಮಾಡೋಕ್ಕೂ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಏನಾದರೂ ತೊಂದರೆ ಇದ್ದಲ್ಲಿ, ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಇದರ ಒಂದು PDF ಕಾಪಿಯನ್ನು ತಾವುಗಳು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಯಾರಾದರೂ ಬಳಿಯಾದರೂ ಸಂಪೂರ್ಣವಾದ ಈ ಒಂದು ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ದರೆ ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.